ಬಾಗಲಕೋಟೆಯಲ್ಲಿ ಪಿಎಸ್ಐ ಜ್ಯೋತಿ ವರ್ಗಾವಣೆ ಆಗಿದ್ದಕ್ಕೆ ಸಂಭ್ರಮಾಚರಣೆ. ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಅನಧಿಕೃತ ಮಸೀದಿ ನಿರ್ಮಾಣ ಹಾಗೂ ಜೋರಾದ ಸದ್ದಿನಲ್ಲಿ ಆಜಾನ್ ಕೂಗಿದ್ದಕ್ಕೆ ಪ್ರತಿಭಟಿಸಲಾಯಿತು. ಬಾಗಲಕೋಟೆ ನಗರ ಠಾಣೆ ಎದುರು ಸ್ಥಳೀಯರು ಹಾಗೂ ಹಿಂದೂಪರ ಕಾರ್ಯಕರ್ತರು ಧರಣಿ ನಡೆಸಿದ್ರು. ನಗರದ ಮದೀನಾ ಕಾಲೋನಿಯಲ್ಲಿರುವ ಮಸೀದಿ ಅನಧಿಕೃತವಾಗಿ ಮಸೀದಿ ನಿರ್ಮಿಸಿದ್ದಾಗಿ ಆರೋಪಿಸಿದ್ದಾರೆ. ಇದಲ್ಲದೆ ಹೆಚ್ಚು ಸೌಂಡ್ ಇಟ್ಟು ಆಜಾನ್ ಕೂಗಿಸುತ್ತಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕ್ರಮ ತೆಗೆದುಕೊಳ್ಳುವಂತೆ ಪೊಲೀಸರಿಗೆ ಹಿಂದೂಪರ ಕಾರ್ಯಕರ್ತರು ಮೌಖಿಕ ದೂರು ಸಲ್ಲಿಸಿದ್ದಾರೆ. ಅಮೀನಗಢ ಠಾಣೆ ಪಿಎಸ್ಐ ಜ್ಯೋತಿ ವರ್ಗಾವಣೆ ಆಗಿದ್ದಕ್ಕೆ ಸಂಭ್ರಮಾಚರಣೆ ಮಾಡಲಾಯಿತು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಅಮೀನಗಢ ಪೊಲೀಸ್ ಠಾಣೆಯ ಎದುರು ಪಟಾಕಿ ಸಿಡಿಸಿ ಯುವಕರು ಸಂಭ್ರಮಿಸಿದ್ರು. ಪಿಎಸ್ಐ ಜ್ಯೋತಿ ವಾಲಿಕರ್ ಕಾಲಾದಗಿ ಠಾಣೆಗೆ ವರ್ಗಾವಣೆಯಾಗಿದ್ದಾರೆ. ವರ್ಗಾವಣೆ ಆಗಿರೋದಕ್ಕೆ ಸಂತಸಪಟ್ಟ ಯುವಕರು ಪೊಲೀಸ್ ಠಾಣೆ ಎದುರು ಪಟಾಕಿ ಸಿಡಿಸಿ ಕುಣಿದು ಕುಪ್ಪಳಿಸಿದ್ರು. ಅರಮನೆ ನಗರಿ ಮೈಸೂರಲ್ಲಿ ದಸರಾಕ್ಕಿಂತ ಮುನ್ನವೇ ಹಬ್ಬದ ವಾತಾವರಣ ಆರಂಭ ಆಗಿದೆ. ಶರಣ್ಯ ಫಾರ್ಮ್ಸ್ ಪ್ರಸ್ತುತಪಡಿಸುವ TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಮೊಟ್ಟ ಮೊದಲ ಬಾರಿಗೆ ಮೈಸೂರಲ್ಲಿ ಆಯೋಜಿಸಲಾಗಿದೆ. ಇಂದು ಮತ್ತು ನಾಳೆ ಮೈಸೂರಿನ JSS ಆಸ್ಪತ್ರೆ ಹತ್ತಿರ ರಾಜೇಂದ್ರ ಕಲಾಮಂದಿರದಲ್ಲಿ TV9 ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ನಡೀತಾ ಇದೆ. ಬೆಳಗ್ಗೆ 11 ಗಂಟೆಗೆ ಎಕ್ಸ್ಪೋಗೆ ದಕ್ಷಿಣ ವಲಯ DIG ಡಾಕ್ಟರ್ ಬೋರಲಿಂಗಯ್ಯ ಹಾಗೂ ಖ್ಯಾತ ಶಿಲ್ಪಿ ಕಲಾವಿದ ಅರುಣ್ ಯೋಗಿರಾಜ್ ಚಾಲನೆ ನೀಡಲಿದ್ದಾರೆ. ಎಕ್ಸ್ಪೋಗೆ ಪ್ರವೇಶ ಸಂಪೂರ್ಣ ಉಚಿತವಾಗಿದ್ದು ಪಾರ್ಕಿಂಗ್ ಕೂಡ ಉಚಿತವಾಗಿದೆ. ಪ್ರತಿಷ್ಠಿತ ಬ್ಯಾಂಕ್ಗಳಿಂದ ಲಭ್ಯವಿರುವ ಪ್ರಾಪರ್ಟಿ ಲೋನ್ಗಳು ಮತ್ತು ಸಾಲ ಸೌಲಭ್ಯಗಳ ಕುರಿತು ಮಾಹಿತಿ ಒಂದೇ ಸೂರಿನಡಿ ಸಿಗಲಿದೆ. ಎಕ್ಸ್ಪೋಗೆ ಭೇಟಿ ನೀಡುವವರಿಗೆ ಆಕರ್ಷಕ ಉಡುಗೊರೆ ಗೆಲ್ಲುವ ಸುವರ್ಣಾವಕಾಶ ಸಹ ಸಿಗಲಿದೆ. ರೆನ್ಯೂ ಸಂಸ್ಥೆ ತನ್ನ 15 ವರ್ಷಗಳ ಪಯಣವನ್ನು ಅದ್ದೂರಿಯಾಗಿ ಸಂಭ್ರಮಿಸ್ತಾ ಇದೆ. ಇದರ ಅಂಗವಾಗಿ ಕ್ಲೀನ್ ಎನರ್ಜಿ ಹಮ್ಸೆ ಹೈ ಎಂಬ ರಾಷ್ಟ್ರೀಯ ಬ್ರ್ಯಾಂಡ್ ಅಭಿಯಾನಕ್ಕೆ ಚಾಲನೆ ನೀಡಿದೆ. ಸೋನಿ ಪಿಕ್ಚರ್ಸ್ ನೆಟ್ವರ್ಕ್ ಇಂಡಿಯಾ ಸಹಭಾಗಿತ್ವದಲ್ಲಿ ಆರಂಭ ಆಗಿರುವ ಈ ಅಭಿಯಾನ ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 18ರೊಂದಿಗೆ ಸಂಯೋಜಿಸಲಾಗಿದೆ. ಬದಲ್ ರಹಾ ಹೈ ದೇಶ್ ಕಾ ಮುಕ್ತಾ ಎಂಬ ಪರಿಕಲ್ಪನೆಯೊಂದಿಗೆ ಮೂಡಿಬಂದಿರುವಂತಹ ಅಭಿಯಾನ ಭಾರತದ ಅಭಿವೃದ್ಧಿಯಲ್ಲಿ ಶುದ್ಧ ಇಂಧನದ ಮಹತ್ವವನ್ನು ಸಾರಲಿದೆ. 2012ರಲ್ಲಿ ಗುಜರಾತ್ನ ಜಸ್ದಾನ್ನಲ್ಲಿ 25.2 ಮೆಗಾವ್ಯಾಟ್ ಪವನ ವಿದ್ಯುತ್ ಯೋಜನೆಯಿಂದ ಆರಂಭವಾದ ರೆನ್ಯೂ ಇಂದು 10 ರಾಜ್ಯಗಳಲ್ಲಿ 20 ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯ ಹೊಂದಿದೆ. ವಿಧಾನಸೌಧದಲ್ಲಿ ಆರೋಗ್ಯ ಸಚಿವ UT ಖಾದರ್ ಅವರು BCC ನ್ಯೂಕ್ಲಿಯೈ ಸೂಪರ್ 30 ಚಾಲೆಂಜರ್ಸ್ ಯೋಜನೆಯನ್ನು ಉದ್ಘಾಟಿಸಿದರು. ಬೆಂಗಳೂರಿನ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಮತ್ತು NUCLEII ಸಂಸ್ಥೆಗಳು ಜಂಟಿಯಾಗಿ ಈ ಯೋಜನೆ ರೂಪಿಸಿವೆ. ಬೆಂಗಳೂರಿನ ಬ್ಯಾರಿಸ್ ಸೆಂಟ್ರಲ್ ಕಮಿಟಿ ಮತ್ತು ನ್ಯೂಕ್ಲಿಯೈ ಸಂಸ್ಥೆಗಳು ಜಂಟಿಯಾಗಿ ಈ ಯೋಜನೆ ರೂಪಿಸಿವೆ. ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ತಜ್ಞರ ಮಾರ್ಗದರ್ಶನದಲ್ಲಿ ಗುಣಮಟ್ಟದ ನೀಟ್ ತರಬೇತಿಯನ್ನು ಸಂಪೂರ್ಣ ಉಚಿತವಾಗಿ ಒದಗಿಸುವ ಉದ್ದೇಶ ಹೊಂದಿದೆ.